ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಬೇಬಿ ನನ್ನ ಬಜೆಟ್ಗೆ ಇದೇ ಫೋನ್ ನನ್ನಿಂದ ಕೊಡ್ಸೋಕ್ಕಾಗಿದ್ದು. ಸಾಕು ಸುಮ್ಮನಿರು. ಬೇರೆ ಎಲ್ಲದಕ್ಕೂ ಬಜೆಟ್ ಇರುತ್ತೆ, ನಂಗೆ ಗಿಫ್ಟ್ ಕೊಡ್ಸೋಕೆ ಮಾತ್ರ ಬಜೆಟ್ ಇಲ್ಲ ಅಲ್ವಾ? ಬೇರೆ ಏನು ಬೇಕಿದ್ರೆ ಹೇಳಿ. ಇಲ್ಲ ಬೇಡ, ಥ್ಯಾಂಕ್ ಯು. ಸರಿ, ಚೆನ್ನಾಗಿ ಊಟ ಮಾಡಿ. ವಾಸಲಿ. ಅವ್ರೆ ಏನು ಮಾತಾಡದೆ ಇದ್ರೆ ಹೆಂಗೆ? ಊಟ ಮಾಡಬೇಕಾ ಬೇಡವಾ, ಇಲ್ಲ ಎದ್ದು ಹೋಗ್ಲಾ? ಬೇಡ, ಊಟ ಮಾಡಿ. ಇನ್ನೇನಾದರೂ ಬೇಕಿತ್ತಾ? ಇಲ್ಲ ಬೇಡ. ಅಜ್ಜ, ಬಿಲ್ ಎಷ್ಟಾಯ್ತು? ಹೋಗುವಾಗ ಒಟ್ಟಿಗೆ ಕೊಡುವಂತೆ. ಒಂದು ನಿಮಿಷ, ಇಲ್ಲಿಗೆ ಬಂದ ಜೋಡಿಗಳು ಊಟ ಆದಮೇಲೆ ಸಣ್ಣದಾಗಿ ಒಂದು ಡ್ಯಾನ್ಸ್ ಮಾಡಿಸಿ ಕಳಿಸೋದು ನಮ್ಮ ರೂಢಿ. ನೋಡಿ, ಇಲ್ಲೆಲ್ಲ ಜೋಡಿಗಳಿದ್ದಾರೆ. ಲೆಟ್ಸ್ ಹ್ಯಾವ್ ಎ ಸ್ಮಾಲ್ ಡ್ಯಾನ್ಸ್. ಕಮ್ ಆನ್. Come on, come on, come on. ಇಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ. ಮರದಲ್ಲಿ ಎಷ್ಟು ಹಕ್ಕಿಗಳಿದೆ? 8. ಅಲ್ಲ, 9. ಮತ್ತೆ ಒಂದು ಕ್ಯಾಮೆ ಆಗಬೇಕು. ಇವ್ರೊಂದು ಫೋನ್ ನಂಬರ್ ಹೇಳ್ತಾರೆ, ಅದ ನನ್ನ ಕೈಗೆ ಬರ್ಕೊಡು. ಒಂದು ಚಿಕ್ಕ ಇಸಿಯ. ಮಕ್ಕಳೆಲ್ಲ ಸ್ಯಾನೆ ಚಿಕ್ಕವರು. ನಾನು ಕೇಳೋ ಕಷ್ಟವಾದ ಪ್ರಶ್ನೆಗಳಿಗೆ ಅವ್ರ ಕೈಲಿ ಉತ್ತರ ಕೊಡೋಕ್ಕಾಗಲ್ಲ ಅಂದರೆ ನನ್ನ ಕೈಲಿ ತಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಮಕ್ಕಳ ಭವಿಷ್ಯನ ಮನಸ್ಸಾಗಿ ಮಾಡಿಕೊಂಡು ಮೇಡಮ್ ಅವರೇ ಪ್ರಶ್ನೆ ಕೇಳಬೇಕು ಅಂತ ಕೇಳ್ಕೊತೀನಿ. ಕೇರಳ ನಿಮಗೆ ಹಿಂದಿ ಗೊತ್ತಾಯ್ತಾ? ಹಿಂದಿನ ಯಾಕೆ? ಅಲ್ಲಿ ಹೋದ್ಮೇಲೆ ಮಾತಾಡೋಕ್ಕೆಲ್ಲ ಬೇಕಲ್ಲ. ಅಲ್ಲಿಗೆಲ್ಲ ಹಿಂದಿ ಬೇಡ, ಅಲ್ಲಿ ಜನ ಮಲಯಾಳಂ ಮಾತಾಡೋದು. ಜಾನಕಿ ಅವರೇ, ನಿಮಗೆ ಸ್ಯಾನೆ ಕೋಪ ಬಂದೈತಿ ಅಂತ ಗೊತ್ತು. ಆದರೆ ಏನು ಮಾತಾಡಲಿಲ್ಲ ಅಂದರೆ ನನ್ನ ಕೈಲಿ ತಡೆಯೋಕ್ಕಾಗಿಲ್ಲ. ಏನಾರ ಹೇಳಿ
ಏನಾರ ಮಾತಾಡಿ. ನಾನಿವಾಗ ಮಾತಾಡಿ ನೀವು ಮತ್ತೆ ಅದನ್ನೆಲ್ಲ ತೆಪ್ಪಾಗಿ ತಿಳ್ಕೊಬಿಡ್ತೀರೋ ಅಂತ ದಿಗ್ಲಾಯ್ತೈತೆ. ಬೇಕಾದ್ರೆ 4 ಮಾತು ಬೋದ್ಬಿಡಿ, ಆದರೆ ಮಾತಾಡದೆ ಮಾತ್ರ ಇರಬೇಡಿ. ಜಾನಕಿ ಅವರೇ, ಏನಾರ ಮಾತಾಡಿ. ನನಗೆ ಗೊತ್ತಿಲ್ಲದೆ ಆಗಿರೋ ತೆಪ್ಪಿಗೆ ಈ ಥರ ಶಿಕ್ಷೆನಾ? ಜಾನಕಿ ಅವರೇ ಪ್ಲೀಸ್ ದಯವಿಟ್ಟು ಸ್ವಲ್ಪ ನನ್ನ ಒಂಟಿಯಾಗಿರಕ್ಕೆ ಬಿಡ್ತೀರಾ? ಇಂಥ ಚಳಿ ಟೈಪ್ನಲ್ಲಿ ಹೊರಗಡೆ ನಿಂತ್ಕೊಂಡು ಒಬ್ಬನು ಏನು ಮಾಡ್ತಿದ್ಯಾ? ಅಜಯ, ಏನಿಲ್ಲ, ಅದು ಜಾನಕಿ ಅವ್ರಿಗೆ ಸ್ಯಾನ್ ಸುಸ್ತಾಗಿತ್ತಲ್ಲ, ಅದಕ್ಕೆ ಇನ್ನೇನಿಲ್ಲ. ಲೇ ಪೈಲ್ವಾನ, 50 ವರ್ಷ ಎಕ್ಸ್ಪೀರಿಯನ್ಸ್ ಕಾಣೋ, ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ಯಾ? ಏ ಇಲ್ಲ, ದಿಟ್ವಲ್ವೇ. ಸಾಕು ಸುಮ್ಮನಿರು, ಏನಾಯ್ತು ಅಂತ ಹೇಳು. ಅದು ಅವರು ನಂತ ಮಾತಾಡ್ತಿಲ್ಲ. ಯಾಕೆ? ನೀನೇನು ಮಾಡಿದೆ? ಅದು ಸರಿ ಬಿಡು, ನಿಂಗೂ ಆ ಮಗುಗೂ ಏನೋ ಪರ್ಸನಲ್ ಜಗಳ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ನಮ್ಮ ಜಾಗಕ್ಕೆ ಬಂದ ಮೇಲೆ ಲವ್ ಬರ್ಡ್ಸ್ ಯಾರು ಜಗಳ ಮಾಡ್ಕೊಳ್ಬಾರ್ದು. ನಾನು ಹೇಳ್ದಂಗೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಅಂದರೆ ಜಾನಕಿ ಅವರು ನನ್ನ ಜೊತೆ ಮಾತಾಡ್ತಾರಾ? ಬರೀ ಮಾತಾಡೋದು ಮಾತ್ರ ಅಲ್ಲ, ಅವಳೇ ಬಂದು ನಿನ್ನ ಸಮಾಧಾನ ಮಾಡ್ತಾಳೆ. ಅದಂಗೆ? ಕಾಲೇಜ್ನಲ್ಲಿ ಲೆಕ್ಕವಿಲ್ಲದಷ್ಟು ಲವ್ ಸ್ಟೋರಿಗಳನ್ನ ಒಂದು ಮಾಡಿರೋ ಲವ್ ಗುರು ಕಣ ನಾನು. ನನ್ನ ಮೇಲೆ ಡೌಟಾ ನಿನಗೆ? ಡೌಟ್ ಅಲ್ಲ, ಇದೊಂಥರ ಬ್ಯಾರನೇ ಕೇಸು. ನಿಮ್ಮಿಂದ ಹೆಂಗಾಯ್ತಿದೆ ಅಂತ. ಮೈ ಡಿಯರ್ ಯಂಗ್ ಮ್ಯಾನ್, ಕೋಪ, ಜಗಳ, ಮಾತು ಬಿಡೋದು ಮನಸ್ತಾಪ. ಅವಳ ಮಾತು ಇವನ್ ಕೇಳಲ್ಲ, ಇವನ್ ಮಾತು ಅವಳು ಕೇಳಲ್ಲ, ಮಿಸ್ ಅಂಡರ್ಸ್ಟ್ಯಾಂಡಿಂಗು, ಬ್ರೇಕಪ್ಪು, ಎಕ್ಸೆಟ್ರಾ ಎಕ್ಸೆಟ್ರಾ. ಇದಕ್ಕೆಲ್ಲ ಒಂದೇ ಒಂದು ಸೊಲ್ಯೂಷನ್. ಏನದು? ಲವ್. ಏನು? ಕಣೋ, ಲವ್ ಅಂದ್ರೆ ಪ್ರೀತಿ. ಯಾವುದೇ ಒಂದು ಸಂಬಂಧ ಉಳಿಬೇಕಂದ್ರೆ ಪ್ರೀತಿ ಒಂದೇ ಬೇಕಾಗಿರೋದು. ಈ ನಿಮ್ಮ ಯಂಗ್ಸ್ಟಾರ್ ಇದ್ರಲ್ಲ, ಉಗುರಿನಷ್ಟು ಪ್ರಾಬ್ಲಮಿಗೆ ಕೊಡ್ಲಿ ತಗೊಂಡು ಬರ್ತೀರಪ್ಪ. ಹೋಗ ಜಯೋ, ನೀನು ಹೇಳ್ತಾ ಇರೋದು ಏನು ನಂಗೆ ಅರ್ಥನೇ ಆಯ್ತಲ್ಲ. ಅಯ್ಯೋ ಪೆದ್ದ, ಸಿಂಪಲ್. ಇಂಥ ಜಗಳ ಆದಾಗ ಒಬ್ರಲ್ಲೊಬ್ರಿರೋ ಪ್ರೀತಿನ ಹೆಚ್ಚಾಗೋ ಹಾಗೆ ಮಾಡಬೇಕು ಅಷ್ಟೇ. ಅದೇ ಅದು ಹೆಂಗೆ ಅಂತ. ನೀನು ಒಳಗೆ ಹೋದಾಗ ನಿನ್ನ ಹೆಂಡತಿ ಏನಂದ್ಲು? ನನ್ನ ಹುಸಿ
ಒಂಟಿಯಾಗಿರೋಕ್ ಬಿಡಿ ಅಂತಂದ್ರು. ಬಿಟ್ಬಿಡು. ಹಾ ಸಮಾಧಾನ ಮಾಡೋದ್ ಬೇಡವಾ? ಬೇಡ. ನಾವು ಗಂಡಸರು ಮಾಡೋ ತಪ್ಪದು. ಅವಳೇ ಬಂದು ನಿನ್ನ ಹತ್ತಿರ ಮಾತಾಡೋವರೆಗೂ ನೀನು ಒಳಗಡೆ ಹೋಗ್ಬೇಡ. ಅಜಯ್, ನೀನು ಹೇಳೋದ್ ನೋಡಿದ್ರೆ ನಾಳೆ ಹಿಂಗಿಂದ ನಿಂಗೆ ಊರಿಗೆ ಗಾಡಿ ಬಿಡ್ಬೇಕಾಗ್ತದೆ ಅಷ್ಟೇ. 50 ವರ್ಷ ಎಕ್ಸ್ಪೀರಿಯನ್ಸು. ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನೀನಿಲ್ದೆ ಅವಳೇ ನಿನ್ನ ಮಿಸ್ ಮಾಡ್ಕೊಂಡು ಹೊರಗಡೆ ಬರ್ತಾಳೆ. ಯಾಕಪ್ಪ ಅವರಿಗೆ ಹೊರಗೋಗಕ್ಕೆ ಹೇಳಿದೆ ಅಂತ ಫೀಲ್ ಆಗ್ತಾಳೆ. ಆಮೇಲೆ ಅವಳೇ ಬಂದು ಸಮಾಧಾನ ಮಾಡ್ತಾಳೆ. ದಿಟ್ವಾಲುನಾ? ನನ್ನ ಕಾಫಿ ಎಸ್ಟೇಟ್ ಮೇಲೆ ಆಣೆ. ನಂಗೆ ಅವ್ರು ಬಂದು ಮಾತಾಡ್ಸಿದ್ರೆ ಸಾಕು. ಹೇಳ್ದಂಗೆ ಮಾಡು, ಆಗತ್ತೆ. ನಾನು ಬರಲಾ? ನನ್ನ ಹೆಂಡತಿ ಕಾಯ್ತಿರ್ತಾಳೆ. ಗುಡ್ ನೈಟ್. ಅಜ್ಜಯ್ಯ ಜೀವನದಾಗೆ ಸ್ಯಾನೆ ತಿಳ್ಕೊಂಡಿರೋನು. ಜಾನಕಿ ಅವ್ರು ಬಂದು ಮಾತಾಡಿಸ್ತಾರೆ ಅಂದರೆ ಏನು ಬೇಕಾರ ಮಾಡ್ಬೋದು. ನನಗೆ ಕ್ಷಮಿಸಿ. ನಾನು ಹಾಗೆ ನಡ್ಕೋಬಾರ್ದಿತ್ತು. ಇಲ್ಲ ಇಲ್ಲ, ನೀವು ನಡ್ಕೊಂಡು ಸರಿಯಾಗಿ ಐತೆ. ಎಲ್ಲ ನಂದೇ ತೆಪ್ಪು, ನನಗೆ ಕ್ಷಮಿಸಿ. ಆದರೂ ನೀವ್ಯಾಕೆ ಆ ವಿಷಯನ ಮೊದಲೇ ಹೇಳಲಿಲ್ಲ? ದಿಟ್ವಾಲುವೆ ನಿಮ್ಗೆ ಈ ವಿಷಯ ಗೊತ್ತೈತೆ ಅಂತಲೇ ಅಂದ್ಕೊಂಡಿದ್ದೆ. ಆಂಜನಪ್ಪನ ಮೇಲಾಣೆ ನಾನು ಮುಚ್ಚಿಡ್ಬೇಕು ಅಂತ ಮಾಡಲಿಲ್ಲ. ನಂಗೆ ಕ್ಷಮಿಸ್ಬಿಡಿ. ನಿಮಗೆ ಸ್ಯಾನೆ ಕೋಪ ಬಂದೈತಿ ಅಂತ ಗೊತ್ತು, ಆದರೆ ಹೆಂಗೆ ಸಮಾಧಾನ ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ನಂಗೆ ಕೋಪ ಅಲ್ಲ, ತುಂಬಾ ಬೇಜಾರಾಗಿತ್ತು. ನಾನೇನಾರ ನಿಮ್ಮ ಜಾಗದಾಗ ಇದ್ದಿದ್ರೆ ನಾನೇ 4 ಬಾರಿಸ್ಬಿಡ್ತಿದ್ದೆ. ನೀವು ಇಷ್ಟೊಂದು ತಾಳ್ಮೆಯಿಂದ ಇದ್ದೀರಲ್ಲ, ಅದೇ ನನ್ನ ಪುಣ್ಯ. ಡೆಲ್ಲಿಗೆಲ್ಲ ಹೋಗಿ ಓದ್ಕೊಂಬಂದಿರೋರು ನೀವು. ಇಂಥ ದಡ್ಡನ್ನು ಕಟ್ಕೊಂಡೆ ಅಂತ ಬೇಸರ ಪಟ್ಕೊಂಡ್ರಿ ಅಲ್ವಾ? ರಾಮೋರೆ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಾನು ಯಾವತ್ತೂ ಆ ರೀತಿ ಯೋಚನೆ ಮಾಡಿಲ್ಲ. ನೀವು ದಡ್ಡ ಅಲ್ಲ, ಓದು ಬರಹ ಬರದೇ ಇರೋರು ಅಷ್ಟೆ. ಅದನ್ನು ಕಲಿಯೋದೇನು ದೊಡ್ಡ ವಿಷಯ ಅಲ್ಲ. ನೀವು ಈ ವಿಷಯ ನನ್ನಿಂದ ಮುಚ್ಚಿಟ್ರಿ ಅನ್ನೋದಷ್ಟೇ ನನ್ನ ಬೇಜಾರಕ್ಕೆ ಕಾರಣ ಆಗಿದ್ದು. ನೀವಂದರೆ ಸ್ಯಾನೆ ಇಷ್ಟ. ನಮ್ಗಿಷ್ಟ ಆಗೋರನ್ನ ಕಳ್ಕೊಳ್ಳೋಕ್ಕಿಂತ ದೊಡ್ಡ ಬಾಧೆ ಇನ್ನೊಂದಿಲ್ಲ. ನನಗೆ ಓದು ಬರೋಕ್ಕಿಲ್ಲ ಅಂತ ಗೊತ್ತಾಗ್ಬಿಟ್ಟು ನೀವು ನನ್ನ ಬಿಟ್ಟು ಹೊಂಟೋಗ್ಬಿಟ್ರೆ ಅದೇ ನಂಗೆ ದಿಗ್ಲು. ನಾನಿನ್ನ ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ನಿಮ್ಮ ಮೇಲೆ ನನಗೆ ಕೋಪ ಇಲ್ಲ. ಮಕ್ಳಿಗೆ ಮಾತ್ರ ಪಾಠ ಹೇಳ್ಕೊಡೋ ಟೀಚರ್ ಆಗಿದ್ದೀನಿ ಅಂತ ಅಂದ್ಕೊಂಡೆ. ಆದರೆ ಇವತ್ತು ಅರ್ಥ ಆಯಿತು. ಎಲ್ಲಿಂದನೋ ನಿಮ್ಮೂರಿಗೆ ಬಂದು
ನಿಮ್ಮನ್ನೇ ಯಾಕೆ ಮದುವೆ ಆದೆ ಅಂತ. ನನ್ನ ಗಂಡಂಗೆ ನಾನು ಹೇಳ್ಕೊಡ್ತೀನಿ. ನೋಡಿದ್ರಾ? ಹ್ಞೂ ಅವತ್ತು ಕಾಣಲಿಲ್ಲ, ಇವತ್ತು ಕಾಣ್ತು. ಹೌದು, ಅವತ್ತೇನೋ ಬೇಡ್ಕೊಂಡು ಇನ್ನೊಂದು ದಿನ ಹೇಳ್ತೀನಿ ಅಂದ್ರಲ್ಲ, ಏನದು? ಓ ಅದಾ, ಅದು ನಂಗೆ ಏಟೆ ಕಷ್ಟ ಬಂದ್ರೂ ನಿಮ್ಮನ್ನು ಚೆಂದಾಗಿ ನೋಡ್ಕೊಳ್ಳೋ ಶಕ್ತಿ ನಂಗಿರಲಿ ಅಂತ ಬೇಡ್ಕೊಂಡೆ. ಆ ನಂಬಿಕೆ ನನಗಿದೆ. ಇಲ್ಲೇ ಕೂತಿದ್ರೆ ಐಸ್ ಗಡ್ಡೆಯಾಗಿ ಹೋಗ್ತೀವಷ್ಟೇ. ಬನ್ನಿ ಹೋಗೋಣ. ಬನ್ನಿ ನಾನು ಬರ್ಬೋದಾ ಈಗ? ಬನ್ನಿ. ಇಂಥ ಚಳಿಲು ಹೊರಗೋ ಕೂತಿದ್ದೀರಲ್ಲ. ನೀವು ಬರದೇ ಇದ್ದಿದ್ರೆ ರಾತ್ರಿ ಪೂರ್ತಿ ಅಲ್ಲೇ ಇದ್ಬಿಡ್ತಿದ್ದೆ. ಸರಿ ಹೋಯ್ತು, ಇನ್ಮೇಲೆ ಹೀಗೆ ಮಾಡಬೇಡಿ. ನನ್ನ ಕೋಪ ಮಾಡ್ಕೊಂಡಿದ್ರು ಸಹ ಹೀಗೆ ಬಿಟ್ಟು ಹೋಗಿ ಕೂರಬೇಡಿ. ಅಂದರೆ ನೀವು ಮತ್ತೆ ಮತ್ತೆ ಕೋಪ ಮಾಡ್ಕೊತಾನೇ ಇರ್ತೀರಾ ಅಂತ ಅರ್ಥನಾ? ಅಲ್ಲ, ನನ್ನ ಕೋಪ ಬೇಗನೆ ಹೊಟ್ಟೋಗುತ್ತೆ ಅಂತ ಅರ್ಥ. ಎಲ್ಲಿ ಈ ಕಡೆ ಬನ್ನಿ, ಬಾಗ್ಲಾಗ್ತೀನಿ, ಸಿಕ್ಕಾಬಳೆ ಚಳಿ ಆಗ್ತದೆ. ಒಂದು ನಿಮಿಷ ನಮ್ಮವರೇ, ಇವಾಗ ಹೋಗಿ. ಆಯಿತು ಪೈಲ್ವಾನ್ರೆ. ಈ ಬಾಗಿಲು ಹಾಕ್ಲೇಬೇಕಾ? ಇದೇನು ಪ್ರಶ್ನೆ ಕೇಳ್ತಿದ್ದೀರಾ? ಅಲ್ಲ, ಚಿಲ್ಕನೂ ಹಾಕ್ಬೇಕಾ? ಅಲ್ಲ, ಇಲ್ಲಿಗೆ ಯಾರು ಬರ್ತಾರೆ ಅಂತ? ಇಲ್ಲಿ ಯಾರೂ ಬರಲ್ವಲ್ಲ, ಅದಕ್ಕೆ ಚಿಲ್ಕ ಹಾಕ್ದೆ. ಸುಮ್ಮನೆ ಮಲ್ಕೊಳ್ಳಿ. ಬನ್ನಿ, ಮಲ್ಗಲ್ವಾ? ಇಲ್ಲ, ನಾನು ಆಚೆ ಕಡೆ ಬನ್ನಿಕತ್ತೀನಿ. ಈ ಚಳಿಲಿ ಹೊರಗೆ ಮಲಗ್ತೀರಾ? ನಿಮ್ಗೇನು ಹುಚ್ಚ? ಇಲ್ಲ ಇಲ್ಲ, ನಂಗೇನು ಚಳಿ ಇಲ್ಲ. ನೋಡಿ ಹೆಂಗೆ ಬೆವರು ಬರ್ತೈತೆ. ರಾಮೂರೇ, ಹುಡುಗಾಟ ಸಾಕು, ಬನ್ನಿ ಮಲ್ಕೊಳ್ಳಿ. ಇಲ್ಲ ಇಲ್ಲ, ನೀವು ಆರಾಮಾಗಿ ಮನಿಕಳಿ. ಜಾಗ ಧಾರಾಳವಾಗಿರ್ತೈತೆ. ಜಾಗ ಧಾರಾಳವಾಗಿ ಬೇಕು ಅನ್ನೋಕ್ಕೆ ನಾವೇನು ಕುಸ್ತಿ ಆಡ್ತೀವ? ಹಾಂ, ಕುಸ್ತಿನ? ಅಯ್ಯೋ, ಬನ್ನಿ ಸುಮ್ಮನೆ ಮಲ್ಕೊಳ್ಳಿ. ನೀರು ನಾಚ್ಕೊಳ್ಳೋದು ಅಲ್ಲದೆ ನಡೆಯ